ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ, ಬ್ಯೂಟಿಫುಲ್ ಆಗಿರುವ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರ ಎನರ್ಜಿ ಕೂಡ ಸೇಮ್ ಇರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಇವತ್ತಿನ ಕರೆಂಟ್ ಎನರ್ಜಿ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಇವತ್ತಿನ ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಹೃದಯದಲ್ಲಿ ಏನು ನಡೀತಾ ಇದೆ ಅಂದರೆ, ಹೊರಗಡೆ ತುಂಬ ಶಾಂತವಾಗಿರುವ ಹಾಗೆ ಇವರು ಕೂತ್ಕೊಂಡಿದ್ದಾರೆ. ಆದರೆ ಮನಸ್ಸಿನ ಒಳಗಡೆ ಸ್ಟ್ರಾಂಗ್ ಎಮೋಷನ್ಸ್ ಅನ್ನೋದು ಓಡ್ತಾ ಇದೆ. ಮೊದಲು ಸ್ಪಷ್ಟವಾಗಿ ಯಾವ ರೀತಿ ಎನರ್ಜಿ ಇದೆ ಅಂದರೆ, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ತೀವ್ರತರವಾದ ಆಸೆ ಇದೆ ಇವರಿಗೆ. ಈ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತ ನಿರ್ಧಾರ ತಗೊಂಡಿರಬಹುದು. ಮೊದಲು ಅವರ ಹೃದಯ ಅದನ್ನು ಒಪ್ಕೊಂಡಿಲ್ಲ. ಅವರಿಗೆ ಆಗಾಗ ನಿಮ್ಮ ನೆನಪು ಅನ್ನೋದು ಬರ್ತಾ ಇರುತ್ತೆ. ಅಂದರೆ ಮೊದಲು ಅವರು ನಿಮ್ಮಿಂದ ದೂರ ಆಗಿದ್ದಾರೆ, ಬಟ್ ಈಗ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಅವರ ದಿನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಅಲ್ಲ, ಪ್ರತಿ ಕ್ಷಣ ಕೂಡ ನಿಮ್ಮ ಬಗ್ಗೆ ನೆನಪು ಅನ್ನೋದು ಬರ್ತಾ ಇರುತ್ತೆ. ಒಂದು ಸಲ ಮಾತಾಡಿದ್ರೆ ಹೇಗೆ, ಕಾಲ್ ಮಾಡಿದ್ರೆ ಹೇಗೆ, ಮೆಸೇಜ್ ಮಾಡಲಾ, ರಿಪ್ಲೈ ಕೊಡ್ತಾರಾ, ಈ ತರಹದ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಸುತ್ತುತ್ತಾ ಇದೆ. ನಿಮ್ಮ ಮೆಸೇಜ್ ನೋಡಬೇಕು ಅನ್ನೋ ಫೀಲಿಂಗ್ ಇದೆ. ನಿಮ್ಮಿಂದ ಒಂದು ಚಿಕ್ಕ ರಿಪ್ಲೈ ಬಂದರೂ ಸಾಕು ಅನ್ನೋ ಲೆವೆಲ್ಗೆ ಇಳ್ತಿದ್ದಾರೆ. ಆ ಎನರ್ಜಿ ಇದೆ. ಅವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸು ಇಟ್ಕೊಂಡಿದ್ದಾರೆ. ಅದು ಚಿಕ್ಕದಾಗಿ ಅಲ್ಲ, ತುಂಬ ಡೀಪ್ ಆಗಿರುವ ಡಿಸೈರ್ ಇದೆ. ಅಂದರೆ ನಿಮಗೆ ಕಾಲ್ ಮಾಡಬೇಕು ಅನ್ನೋ ಆಸೆ, ನಿಮ್ಮ ವಾಯ್ಸ್ ಕೇಳಬೇಕು ಅನ್ನೋ ಫೀಲಿಂಗ್, ನಿಮ್ಮ ಜೊತೆ ಮತ್ತೆ ನಾರ್ಮಲ್ ಆಗಿ ಮಾತಾಡಬೇಕು ಅನ್ನೋ ಹಂಬಲ, ಈ ಎಲ್ಲವೂ ಅವರೊಳಗೆ ಒಂದೇ ಸಮಯದಲ್ಲಿ ನಡೀತಾ ಇದೆ. ಅವರೇನಾದರೂ ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ಬ್ರೇಕಪ್ ಆಗುವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಬೇಕಾದ್ರೆ ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅದನ್ನು ತೆಗೆದು ಹಾಕಬೇಕು, ಅನ್ಬ್ಲಾಕ್ ಮಾಡಬೇಕು, ಆ ರೀತಿ ಮನಸ್ಸು ಬರ್ತಾ ಇದೆ. ನಾನು ಯಾಕೆ ಬ್ಲಾಕ್ ಮಾಡಿದೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ನಾನು ಮೆಸೇಜ್ ಮಾಡಿದ್ರೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರೀತಿಯ ಯೋಚನೆಗಳು ಅವರ ಮನಸ್ಸಿನೊಳಗಡೆ ತಿರುಗ್ತಾ ಇದೆ. ಆದರೆ ಇಲ್ಲಿ ಒಂದು ವಿಷಯ ಏನು ಅಂದರೆ, ಕ್ಲಿಯರಾಗಿ ಅನ್ನಿಸ್ತಾ ಇರುವಂಥದ್ದು ಭಯ. ಈ ಭಯ ತುಂಬ ಸ್ಟ್ರಾಂಗ್ ಆಗಿದೆ. ಭಯದ ಎನರ್ಜಿ ಇದೆ. ಎಲ್ಲ ಆಸೆಗಳು ಈ ರಿಲೇಷನ್ಶಿಪ್ಪಲ್ಲಿ ಇದೆ, ಬಟ್ ಭಯದ ಕಾರಣ ಅವರ ಎಲ್ಲ ಆಸೆಗಳನ್ನು ಅದು ಅಲ್ಲಿಗೆ ನಿಲ್ಲಿಸ್ತಾ ಇದೆ. ಅವ್ರಿಗೆ ನಿಮ್ಮ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಮಾತಾಡಿದ್ರೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೋ, ಕೋಪದಲ್ಲಿ ಇರ್ತಾರಾ, ಅವ್ರು ನನ್ನನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಾರಾ, ಈ ಪ್ರಶ್ನೆಗಳು ಅವರಿಗೆ ತುಂಬ ಪ್ರೆಷರ್ ಕೊಡ್ತಾ ಇದೆ. ಅವರು ನಿಮ್ಮ ಮೈಂಡ್ ಸೆಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವೀಗ ಬದಲಾಗಿದ್ದೀರಾ, ನೀವು ಮೊದಲು ಇದ್ದ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ತರಹದ ಅನುಮಾನಗಳು ಅವರ ಮನಸ್ಸನ್ನು ಕ್ಲಿಯರಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ. ಅದರ ಜೊತೆಗೆ ನಿಮ್ಮ ಮೂಡ್ ಹೇಗಿರಬಹುದು ಅನ್ನೋ ಫೀಲಿಂಗ್ಸ್ ಕೂಡ ಬರ್ತಾ ಇದೆ. ನಾನೀಗ ಮೆಸೇಜ್ ಮಾಡಿದ್ರೆ ಸರಿಯಾಗುತ್ತಾ, ಮಾತಾಡಿದ್ರೆ ತಪ್ಪಾಗುತ್ತಾ, ಈ ರೀತಿ ಥಿಂಕ್ ಮಾಡುವ ಎನರ್ಜಿ ಕೂಡ ಇದೆ. ಅವರ ಹೃದಯ ಒಂದು ಮಾತು ಹೇಳ್ತಾ ಇದೆ, ಹೋಗಿ ಮಾತಾಡು, ಹೋಗಿ ಕಾಂಟ್ಯಾಕ್ಟ್ ಮಾಡು ಅಂತ. ಬಟ್ ಅಲ್ಲೇ ಸ್ಟಕ್ ಆಗ್ತಾ ಇದ್ದಾರೆ. ಅಂದರೆ ಅವರು ಯಾವುದೇ ಸ್ಟೆಪ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಕನ್ಫ್ಯೂಷನ್ ಕೂಡ ಇದೆ. ಅಂದರೆ ಮಾತಾಡಬೇಕು, ಹೇಗೆ ಅನ್ನೋ ಕ್ವಶನ್ ಇದೆ. ಹೇಗೆ ಅನ್ನೋ ಪ್ರಶ್ನೆ ಅವರಿಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಮೆಸೇಜ್ ಮಾಡಬೇಕು, ಹೇಗೆ ನಾರ್ಮಲ್ಲಾಗಿ ಮಾತಾಡಬೇಕು, ಇದು ಇವರಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದರ ಕಾರಣ ಇದೆಲ್ಲ ರೀಸನ್ನಿಂದ ಅವರು ಕಾಯ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಫೀಲಿಂಗ್ಸನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರುವ ಎನರ್ಜಿ ಇದೆ. ಅಂದರೆ ಪ್ರೀತಿ ಅನ್ನೋದು ನಿಂತಿಲ್ಲ. ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಕೂಡ ನಿಂತಿಲ್ಲ. ಆದರೆ ಭಯ ಮತ್ತು ಕನ್ಫ್ಯೂಷನ್ ಅವರನ್ನು ಸ್ಟೆಪ್ ತಗೊಳ್ಳೋದನ್ನು ತಡೀತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಕನ್ಫ್ಯೂಷನ್ ಎನರ್ಜಿ ಯಾಕೆ ಇದೆ ಅಂತ ನೋಡೋಣ. ಅಂದರೆ ಈ ವ್ಯಕ್ತಿಯ ಮನಸ್ಸು ಸ್ಪಷ್ಟವಾಗಿಲ್ಲ, ಕ್ಲಿಯರ್ ಆಗಿಲ್ಲ.
ಅವರ ಒಳಗಡೆ, ಅವರ ಮನಸ್ಸಿನ ಒಳಗಡೆ ಒಂದೇ ವಿಚಾರಕ್ಕೆ ಎರಡು ವಿಭಿನ್ನ ಭಾವನೆಗಳು ಓಡಾಡ್ತಾ ಇದೆ. ಅಂದರೆ ಒಂದು ಭಾವನೆ ಹೇಳ್ತಾ ಇದೆ ಮುಂದೆ ಹೋಗು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಭಾಗ ನಿಲ್ಲು ಅಂತ ಅವರನ್ನು ಇಟ್ಕೊಂಡಿದೆ, ಅಲ್ಲೇ ಸ್ಟಕ್ ಮಾಡ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಅದೇ ಸಮಯದಲ್ಲಿ ಮಾತಾಡೋದಕ್ಕೆ ಭಯ ಕೂಡ ಇದೆ. ಈ ಎರಡೂ ಭಾವನೆಗಳು ಒಟ್ಟಿಗೆ ಇದ್ದಾಗ ಅವರು ಯಾವ ನಿರ್ಧಾರಕ್ಕೂ ಬರೋದಕ್ಕೆ ಆಗ್ತಾ ಇಲ್ಲ, ಸ್ಟಕ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ರಿಜೆಕ್ಷನ್ ಮತ್ತು ಡೌಟ್. ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಓಡ್ತಾ ಇರುವ ಪ್ರಶ್ನೆ, ನಾನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಹೋದರೆ ಅವ್ರು ಒಪ್ಕೊಳ್ತಾರಾ, ಅವ್ರು ನನ್ನನ್ನು ದೂರ ಇಡ್ತಾರಾ? ಈ ಡೌಟ್ ಏನಿದೆ ಅವರ ಮನಸ್ಸಿನಲ್ಲಿದೆ. ಅವರು ನಿಮ್ಮ ಪ್ರತಿಕ್ರಿಯೆ ಬಗ್ಗೆ ಅವರಿಗೆ ಖಚಿತ ಇಲ್ಲ. ಅಂದರೆ ಅವರು ನೀವು ಯಾವ ರೀತಿ ಪ್ರತಿಕ್ರಿಯೆ ಮಾಡಬಹುದು ಅನ್ನೋದರ ಅರಿವಿಲ್ಲ. ಅದರಿಂದ ಅವರು ಯಾವುದೇ ರಿಸ್ಕ್ ತಗೊಳ್ಳೋದಕ್ಕೆ ಹೆದರ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಏನಾಗಬಹುದು ಅನ್ನೋ ಫೀಲಿಂಗ್ಸ್ ಇದೆ. ನಾನು ಮತ್ತೆ ಮಾತಾಡಿದ್ರೆ ಅದು ಸರಿಯಾದ ನಿರ್ಧಾರನ, ಮತ್ತೆ ಜಗಳ ಆಗುತ್ತಾ, ಹಳೆಯ ವಿಷಯಗಳು ಮತ್ತೆ ಬರುತ್ತಾ, ಈ ತರಹದ ಯೋಚನೆಗಳು ಅವರನ್ನು ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದೆ. ಅವರು ಫ್ಯೂಚರನ್ನು ಕ್ಲಿಯರಾಗಿ ನೋಡೋದಕ್ಕೆ ಆಗ್ತಾ ಇಲ್ಲ. ಅದರ ಕಾರಣ ಮುಂದೆ ಹೆಜ್ಜೆ ಇಡೋದಕ್ಕೆ ಕೂಡ ತಡವಾಗ್ತಾ ಇದೆ. ಈ ಎಲ್ಲ ಭಯಗಳು ಸೇರಿ ಅವರ ಮನಸ್ಸನ್ನು ಸಂಪೂರ್ಣವಾಗಿ ಹಿಡ್ಕೊಂಡಿದೆ. ಅವರು ಫ್ರೀಯಾಗಿ ಯೋಚನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಪ್ರತಿ ವಿಚಾರಕ್ಕೂ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅನುಮಾನ. ಅವರು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ನೀವು ಇನ್ನೂ ಕೂಡ ಇವರನ್ನು ಪ್ರೀತಿಸ್ತಾ ಇದ್ದೀರಾ, ನಿಮಗೆ ಇನ್ನೂ ಇವರ ಮೇಲೆ ಇಷ್ಟ ಇದೆಯಾ? ಈ ಪ್ರಶ್ನೆಗೆ ಅವರಿಗೆ ಯಾವುದೇ ಕ್ಲಿಯರ್ ಉತ್ತರ ಸಿಗ್ತಾ ಇಲ್ಲ. ಅವರು ನಿಮ್ಮ ಸೈಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅವರ ಯೋಚನೆ ಇನ್ನಷ್ಟು ಕನ್ಫ್ಯೂಷನ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈ ಎನರ್ಜಿ ಹೇಳೋದು ಏನು ಅಂದರೆ, ಅವರಿಗೆ ನಿಮ್ಮ ಕಡೆಗೆ ಬರುವ ಆಸೆ ಇದೆ, ಬಟ್ ರಿಜೆಕ್ಷನ್ ಭಯ ಅವರನ್ನು ನಿಲ್ಲಿಸ್ತಾ ಇದೆ. ರಿಲೇಷನ್ಶಿಪ್ ಭವಿಷ್ಯದ ಬಗ್ಗೆ, ಫ್ಯೂಚರ್ ಬಗ್ಗೆ ಗೊಂದಲ ಇದೆ. ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅವರಿಗೆ ಕ್ಲಾರಿಟಿ ಅನ್ನೋದಿಲ್ಲ. ಅಂದರೆ ಈ ವ್ಯಕ್ತಿಯ ಬಿಹೇವಿಯರ್ ಆ ರೀತಿ ಇರಬಹುದು. ಸೊ ನೀವು ಕೂಡ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡೋದಕ್ಕೆ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿರಬಹುದು. ಇದೆಲ್ಲ ರೀಸನ್ನಿಂದ ಈ ವ್ಯಕ್ತಿಗೆ ಈಗ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬಂದರೆ ಏನಾಗಬಹುದು ಅನ್ನೋ ಫೀಲಿಂಗ್ಸ್ ಇದೆ. ಅಂದರೆ ಅವರ ಮನಸ್ಸನ್ನು ಒಂದು ಚಕ್ರದೊಳಗೆ ಹಾಕಿದ ಹಾಗೆ ತಿರುಗ್ತಾನೇ ಇದೆ. ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅದರ ಕಾರಣಕ್ಕೆ ಯಾವುದೇ ಸ್ಟೆಪ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕನ್ಫ್ಯೂಷನ್ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ನೆಕ್ಸ್ಟ್ ಎನರ್ಜಿ ಲವ್, ಅಟ್ರಾಕ್ಷನ್ ಎನರ್ಜಿ ಕಾಣ್ತಾ ಇದೆ. ತುಂಬ ಡೀಪ್ ಆಗಿದೆ. ಅಂದರೆ ಇವ್ರು ಏನೇ ಅಂದ್ಕೊಂಡಿರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಇವರ ಮೇಲೆ ಪ್ರೀತಿ ಇಲ್ಲ ಅಥವಾ ಇವರ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಇವರು ಅನುಮಾನ ಪಡ್ತಾ ಇರ್ಬೋದು. ಬಟ್ ನಿಮ್ಮಿಬ್ಬರ ಮಧ್ಯೆ ಇರುವ ಪ್ರೀತಿ ಇನ್ನೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ಇದು ಕೇವಲ ನೆನಪುಗಳ ಮಟ್ಟದ ಫೀಲಿಂಗ್ ಅಲ್ಲ, ಇದು ಹೃದಯದೊಳಗೆ ಉಳಿದಿರುವ ಪ್ರೀತಿ. ಮೌನವಾಗಿದ್ದರೂ ಕೂಡ ಕಳೆದು ಹೋಗದೇ ಇರುವ ಭಾವನೆ. ನಿಮಗೂ ಕೂಡ ಈ ಪರ್ಸನ್ನ ಮೇಲೆ ತುಂಬ ಪ್ರೀತಿ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಕೂಡ ಇನ್ನೂ ಸ್ಪೆಷಲ್. ಅವರು ನಿಮ್ಮನ್ನು ಸಾಮಾನ್ಯವಾಗಿ ನೋಡ್ತಾ ಇಲ್ಲ. ನಿಮ್ಮ ಜೊತೆ ಇದ್ದ ಕನೆಕ್ಷನ್ ಅವರಿಗೆ ಡಿಫ್ರೆಂಟಾಗಿ ಫೀಲ್ ಆಗ್ತಾ ಇದೆ. ಪ್ಯಾಷನ್ ಎನರ್ಜಿ ಯಾಕಿದೆ ಅಂತ ನೋಡೋಣ. ಪ್ಯಾಷನ್ ಅಂದರೆ ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ. ಆ ವ್ಯಕ್ತಿಗೆ ನಿಮ್ಮ ಜೊತೆ ಇರುವಾಗ ಫೀಲ್ ಆಗ್ತಾ ಇದ್ದ ಡೀಪ್ ಫೀಲಿಂಗ್, ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದಾರೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಒಂದು ಸಾಮಾನ್ಯ ನೆನಪು ಅಲ್ಲ, ಫೀಲಿಂಗ್ಸ್ ಜೊತೆ ಬರ್ತಾ ಇರುವ ನೆನಪು. ಅಟ್ರಾಕ್ಷನ್ ಕೂಡ ಕಡಿಮೆಯಾಗಿಲ್ಲ. ಸಮಯ ಕಳೆದರೂ, ಟೈಮ್ ಕಳೆದ್ರೂ ಕೂಡ ಅಥವಾ ದೂರ ಇದ್ದರೂ ಕೂಡ ನಿಮ್ಮ ಕಡೆ ಇರುವ ಆಕರ್ಷಣೆ ಇನ್ನೂ ಕೂಡ ಇದೆ. ಅವರು ನಿಮ್ಮನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಮನಸ್ಸು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಬರ್ತಾ ಇದೆ. ಅಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಫೀಲಿಂಗ್ಸ್ ಇದೆ. ಇದು ಒನ್ ಸೈಡ್ ಅಲ್ಲ, ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ಅವ್ರು ಅಂದ್ಕೊಂಡಿರ್ಬೋದು ನಿಮಗೆ ಪ್ರೀತಿ ಕಡಿಮೆಯಾಗಿದೆ ಅಂತ. ಬಟ್ ಎನರ್ಜಿ ಪ್ರಕಾರ ನಿಮಗೂ ಕೂಡ ಫೀಲ್ ಇದೆ. ಅವರು ಕೂಡ ಫೀಲ್ ಮಾಡ್ತಾ ಇದ್ದಾರೆ, ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಕನೆಕ್ಷನ್ ಇದೆ, ಅದಿನ್ನೂ ಕೂಡ ಕಟ್ಟಾಗಿಲ್ಲ. ಆದರೆ ಮುಖ್ಯ ಸಮಸ್ಯೆ ಏನು ಅಂದರೆ, ಆ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಎಷ್ಟು ಪ್ರೀತಿಯ ಫೀಲ್ ಮಾಡ್ತಾ ಇದ್ದೀನೋ ಅಷ್ಟು ನೀವು ಮಾಡ್ತಾ ಇಲ್ಲ, ಅಷ್ಟು ನಿಮಗೆ ಫೀಲಿಂಗ್ಸ್ ಇಲ್ಲ. ಈ ಯೋಚನೆ ಅವರ ಮನಸ್ಸಿನಲ್ಲಿ ನಿಧಾನವಾಗಿ ಬೆಳೀತಾ ಇದೆ. ಅವ್ರಿಗೆ ನೀವು ಬದಲಾಗಿದ್ದೀರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ಮೊದಲು ನೀವು ಈ ರಿಲೇಷನ್ಶಿಪ್ಪಲ್ಲಿ ಹೆಚ್ಚು ಕೇರ್ ಮಾಡ್ತಾಯಿದ್ರಿ, ಹೆಚ್ಚು ಎಫರ್ಟ್ ಆಗ್ತಾಯಿದ್ರಿ, ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರಿ. ಈಗ ನೀವು ಸೈಲೆಂಟ್ ಆಗಿದ್ದೀರಾ, ನಿಮ್ಮ ಫೀಲಿಂಗ್ಸ್ ಹೊರಗಡೆ ತೋರಿಸ್ತಾ ಇಲ್ಲ. ಈ ಬದಲಾವಣೆ ಅವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈಗ ನನ್ನ ಮೇಲೆ ಪ್ರೀತಿ ಅಷ್ಟಾಗಿ ಇಟ್ಟಿಲ್ಲ. ಇದು ಅವರ ನಿಜವಾದ ಭಾವನೆ ಅಲ್ಲ, ಆದರೆ ಅವರ ಮನಸ್ಸಿನಲ್ಲಿ ಹುಟ್ಟಿದ ಒಂದು ಡೌಟ್, ಒಂದು ಅನುಮಾನ. ಇದರಿಂದ ಡಿಸ್ಕನೆಕ್ಷನ್ ಫೀಲಿಂಗ್ ಬರ್ತಾ ಇದೆ. ಡಿಸ್ಕನೆಕ್ಷನ್ ಅಂದರೆ ಪ್ರೀತಿ ಇದ್ದರೂ ಕೂಡ ನನ್ನ ಫೀಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕನೆಕ್ಷನ್ ಇದ್ದರೂ ಕೂಡ ದೂರ ಇದ್ದ ಹಾಗೆ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಒಳಗೆ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಹೊರಗೆ ನಿಮ್ಮಿಂದ ದೂರ ಅನ್ನೋ ಅನುಭವ ಆಗ್ತಾ ಇದೆ. ಅಂದರೆ ನಾವು ಮೊದಲಿನ ರೀತಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ, ನಮ್ಮ ನಡುವೆ ಏನೋ ಮಿಸ್ಸಿಂಗ್ ಇದೆ, ಈ ತರಹದ ಆಲೋಚನೆಗಳು ಅವರಿಗೆ ಬರ್ತಾ ಇದೆ.
ಒಟ್ಟಿನಲ್ಲಿ ಏನು ನಡೀತಾ ಇದೆ ಅಂದರೆ ಪ್ರೀತಿ ಇದೆ, ಫ್ಯಾಷನ್ ಇದೆ, ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಇಬ್ಬರಿಗೂ ಕೂಡ ಇದೆ. ಆದರೆ ಮನಸ್ಸಿನಲ್ಲಿ ಹುಟ್ಟಿದ ಅನುಮಾನ ಆ ವ್ಯಕ್ತಿಗೆ ನಿಮ್ಮಿಂದ ಕಡಿಮೆ ರೆಸ್ಪಾನ್ಸ್ ಅನ್ನೋ ಫೀಲಿಂಗ್, ಇದು ಕನೆಕ್ಷನನ್ನು ವೀಕಾಗಿ ಫೀಲ್ ಮಾಡಿಸ್ತಾ ಇದೆ ಅವರ ಮನಸ್ಸಿನಲ್ಲಿ. ನಿಮ್ಮಿಬ್ಬರ ನಡುವೆ ಇರುವ ಪ್ರೀತಿ ಜೆನ್ಯೂನ್ ಪ್ರೀತಿಯ ಎನರ್ಜಿ ಇದೆ, ಅದು ಇನ್ನೂ ಕಡಿಮೆ ಆಗಿಲ್ಲ. ಆಕರ್ಷಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ, ಸ್ಟ್ರಾಂಗ್ ಆಗ್ತಾನೆ ಇದೆ. ಬಟ್ ಕೆಲವೊಂದು ಡೌಟ್, ಕೆಲವೊಂದು ಕನ್ಫ್ಯೂಷನ್ಗಳು ಅವರನ್ನು ಅಲ್ಲೇ ಸ್ಟಕ್ ಮಾಡಿದೆ, ಆ ಎನರ್ಜಿ ಇದೆ. ಇನ್ನು ಪಾಸ್ಟ್ ಸಿಚುವೇಶನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಿ ಯಾವ ರೀತಿ ಇತ್ತು ಅಂದರೆ, ನೀವಿಬ್ಬರು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅದಕ್ಕೆ ಕಾರಣ ಪಾಸ್ಟ್ನಲ್ಲಿ ನಡೆದ ಘಟನೆಗಳು. ಅಂದರೆ ಈಗ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಇಬ್ಬರು ಕೂಡ ಸರಿಯಾಗಿ ಮಾತುಕತೆ ನಡೀದೇ ಇರ್ಬೋದು. ಈ ಬ್ರೇಕಪ್ ಒಂದು ಸಣ್ಣ ವಿಷಯದಿಂದ ಆಗಿಲ್ಲ, ಅದು ನಿಧಾನವಾಗಿ ಬೆಳೀತಾ ಇದ್ದ ಸಮಸ್ಯೆಗಳ ಒಂದು ಫಲಿತಾಂಶ. ಮೊದಲು ಸಣ್ಣ ಸಣ್ಣ ಅಸಮಾಧಾನ, ನಂತರ ಮಾತಿನ ಗೊಂದಲ, ನಂತರ ಜಗಳ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸಂಬಂಧ ಒಂದು ಕಠಿಣ ಹಂತಕ್ಕೆ ಬಂದಿರಬಹುದು. ಅಂದರೆ ದೂರ ಆಗೋಣ ಅನ್ನೋ ಮಾತುಗಳು ಬಂದಿರ್ಬೋದು. ಈ ಮಾತುಗಳು ಕೋಪದಲ್ಲಿ ಬಂದಿರ್ಬೋದು ಅಥವಾ ಬೇಸರದಲ್ಲಿ ಬಂದಿರ್ಬೋದು. ಆ ಟೈಮ್ನಲ್ಲಿ ಇಬ್ಬರು ಕಾಮಾಗಿ ಥಿಂಕ್ ಮಾಡದೇ ಇರ್ಬೋದು, ಎಮೋಷನ್ಸ್ ಜಾಸ್ತಿ, ಲಾಜಿಕ್ ಕಡಿಮೆ. ಅದರ ಕಾರಣಕ್ಕೆ ತೆಗೆದುಕೊಂಡ ನಿರ್ಧಾರ ಆಗಿರ್ಬೋದು. ಇವತ್ತಿಗೂ ನಿಮ್ಮಿಬ್ಬರ ಮಧ್ಯ ಈ ದೂರವನ್ನು, ಈ ಡಿಸ್ಟೆನ್ಸನ್ನು, ಸಪ್ರೇಷನನ್ನು ತಂದುಬಿಟ್ಟಿದೆ. ಅಂದರೆ ಒಬ್ರಿಗೊಬ್ರು ಹೇಳ್ಕೊಂಡಿರ್ಬೋದು, ಅಥವಾ ಈ ವ್ಯಕ್ತಿ ನಿಮಗೆ ಹೇಳಿರ್ಬೋದು ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ, ಅಥವಾ ನೀವು ಹೇಳಿರ್ಬೋದು. ಸಿಚುವೇಶನ್, ಈ ತರಹದ ಮಾತುಗಳು ತುಂಬ ಹಾರ್ಶ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರ್ಬೋದು. ಆ ಮಾತು ಹೇಳೋ ಸಮಯದಲ್ಲಿ ಮನಸ್ಸಿನ ಒಳಗಡೆ ನೋವಿತ್ತು, ಆದರೆ ಹೊರಗಡೆ ಕೋಪ ಇತ್ತು. ಇದು ಒಂದು ರೀತಿಯಲ್ಲಿ ಅವರನ್ನು ಅವರು ಪ್ರೊಟೆಕ್ಟ್ ಮಾಡಿಕೊಳ್ಳುವ ಪ್ರಯತ್ನ. ಜಗಳ, ಮನಸ್ತಾಪ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸಲ ಮಾತ್ರ ಅಲ್ಲ, ತುಂಬ ಸಲ ಬಂದಿರಬಹುದು. ಒಂದು ವಿಷಯ ಕ್ಲಿಯರ್ ಆಗ್ತಾ ಇದ್ದಾಗೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಸಮಸ್ಯೆ ಆಗಿರ್ಬೋದು. ಒಬ್ಬರು ಹೇಳೋದನ್ನು ಇನ್ನೊಬ್ಬರು ಬೇರೆ ರೀತಿಯಲ್ಲಿ ತಗೊಂಡಿರಬಹುದು. ಇದೆಲ್ಲದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗಿದೆ. ಟಾಕ್ಸಿಕ್ ಎನರ್ಜಿ ಕೂಡ ಇದೆ. ಅಂದರೆ ಯಾವಾಗಲೂ ಜಗಳ ಆಡೋದು, ಟೆನ್ಷನ್ನಲ್ಲಿರುವ ಪರಿಸ್ಥಿತಿ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಕೆಲವೊಮ್ಮೆ ಮಾತುಗಳು ನೋವು ಇರ್ತಾ ಇದ್ವು, ಕೆಲವೊಮ್ಮೆ ವರ್ತನೆ ನೋಯಿಸ್ತಾ ಇತ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಪ್ರೀತಿ ಇದ್ದರೂ ಕೂಡ ಮನಸ್ಸು ತುಂಬ ಟಯರ್ಡ್ ಆಗ್ತಾ ಇತ್ತು. ಈ ಎಲ್ಲ ಸೇರಿ ಏನಾಯಿತು ಅಂದರೆ ಸಂಬಂಧದಲ್ಲಿ ಪ್ರೆಷರ್ ಜಾಸ್ತಿ ಆಯಿತು, ಎಮೋಷ್ನಲ್ ಡೌನ್ ಅನ್ನೋದು ಕಾಣಿಸ್ತು. ಕೊನೆಗೆ ದೂರ ಆಗುವ ನಿರ್ಧಾರ ಇಬ್ಬರು ತಗೊಂಡಿರಬಹುದು. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಈ ಎಷ್ಟೆಲ್ಲ ವಿಷಯಗಳು ನಡೆದಿದ್ರೂ ಕೂಡ ಈ ರಿಲೇಷನ್ಶಿಪ್ ಅನ್ನೋದು ಸಂಪೂರ್ಣವಾಗಿ ಎಂಡ್ ಆಗಿಲ್ಲ. ನೋವಿದೆ, ಕೋಪ ಇದೆ, ಆದರೆ ಅದರ ಕೆಳಗೆ ಇನ್ನೂ ಫೀಲಿಂಗ್ಸ್ ಇದೆ. ಒಟ್ಟಿನಲ್ಲಿ ಎನರ್ಜಿ ಹೇಳೋದು ಅಂದರೆ ಪಾಸ್ಟ್ನಲ್ಲಿ ನಡೆದ ಕಹಿ ಘಟನೆಗಳು ಸಂಬಂಧವನ್ನು ಹಾಳು ಮಾಡಿರಬಹುದು. ಜಗಳ, ಮಾತಿನ ಗೊಂದಲ, ದೂರ ಆಗುವ ನಿರ್ಧಾರ, ಇವೆಲ್ಲವೂ ನಿಮ್ಮಿಬ್ಬರ ನಡುವೆ ಅಂತರ ಅಥವಾ ಡಿಸ್ಟೆನ್ಸನ್ನು ತಂದಿದೆ. ಇದು ಪ್ರೀತಿ ಮುಗಿದಿದೆ ಅನ್ನೋದಕ್ಕೆ ಸಾಕ್ಷಿ ಅಲ್ಲ, ಇದು ಕೇವಲ ಅರ್ಥವಾಗದ ಭಾವನೆಗಳ ಪರಿಣಾಮ. ಇದು ನಿಮ್ಮಿಬ್ಬರ ಪಾಸ್ಟ್ ಎನರ್ಜಿ ಆಗಿರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ತುಂಬ ಭಾವನೆಗಳು, ತುಂಬ ಫೀಲಿಂಗ್ಸ್ಗಳು ಇದ್ದರೂ ಕೂಡ ಅವು ಹೊರಗಡೆ ಶೇರ್ ಮಾಡ್ತಾ ಇಲ್ಲ. ಅವರು ಅವರ ನಿಜವಾದ ಫೀಲಿಂಗ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದಾರೆ. ಬೇರೆ ಯಾರಿಗೂ ತೋರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ವಿಶೇಷವಾಗಿ ನಿಮಗೆ ಹೇಳೋದಕ್ಕೆ ಇನ್ನೂ ಕಷ್ಟ ಆಗ್ತಾ ಇದೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿದೆ, ಪ್ರೀತಿ ಇದೆ ಅನ್ನೋದು ಗೊತ್ತಿದೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಆದರೆ ಅದನ್ನು ಮಾತಿನಲ್ಲಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಮಾತಾಡೋ ಮುಂಚೆನೇ ಅಲ್ಲೇ ಸ್ಟಕ್ ಆಗ್ತಾ ಇದ್ದಾರೆ. ಮೆಸೇಜ್ ಟೈಪ್ ಮಾಡಿದ್ರೂ ಕೂಡ ಕಳಿಸೋದಕ್ಕೆ ಆಗ್ತಾ ಇಲ್ಲ. ಹೇಗೆ ಹೇಳೋದು, ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾವ ಪದದಿಂದ ಶುರು ಮಾಡಬೇಕು, ಹೇಗೆ ಅವರ ಫೀಲಿಂಗ್ಸನ್ನು ಹೇಳ್ಕೋಬೇಕು, ನಾರ್ಮಲ್ಲಾಗಿ ಮಾತು ಶುರು ಮಾಡಬೇಕಾ ಅಥವಾ ಡೈರೆಕ್ಟಾಗಿ ಫೀಲಿಂಗ್ಸ್ ಹೇಳಬೇಕಾ, ಈ ಎಲ್ಲ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಅವರಿಗೊಂದು ಕ್ಲಿಯರ್ ದಾರಿ ಅನ್ನೋದು ಕಾಣ್ತಾ ಇಲ್ಲ. ನನ್ನ ಫೀಲಿಂಗ್ಸ್ ಹೇಳಿದರೆ ರಿಜೆಕ್ಟ್ ಆಗುತ್ತಾ, ಈ ಒಂದು ಯೋಚನೆ ತುಂಬ ಸ್ಟ್ರಾಂಗ್ ಆಗಿ ಅವರ ಮನಸ್ಸಿನಲ್ಲಿದೆ. ನಾನು ಹೇಳಿದ್ರೆ ಅವರು ಸ್ವೀಕಾರ ಮಾಡ್ತಾರಾ, ಅವ್ರು ಮತ್ತೆ ನನ್ನನ್ನು ದೂರ ಮಾಡ್ತಾರಾ, ಈ ಅನುಮಾನ ಅವರಿಗೆ ತುಂಬ ಭಯ ಕೊಡ್ತಾ ಇದೆ. ಅವರು ತಮ್ಮ ಹೃದಯದ ಮಾತು ಹೇಳೋದಕ್ಕಿಂತ ಅದನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ಳೋದು ಸೇಫ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಮಾತು ಶುರು ಮಾಡ್ತಾ ಇಲ್ಲ, ಮೊದಲ ಹೆಜ್ಜೆ ಇಡೋದಕ್ಕೆ ಆಗ್ತಾ ಇಲ್ಲ. ಅವರು ಕಾಯ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಹೊರಗಡೆಯಿಂದ ನೋಡಿದ್ರೆ ಅವರು ತುಂಬ ಕಾಮ್ ಆಗಿದ್ದಾರೆ, ಬಟ್ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ಫೀಲಿಂಗ್ಸ್ ಇಲ್ಲ ಅನ್ನೋ ಹಾಗೆ ಹೊರಗಡೆಯಿಂದ ಕಾಣಿಸ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ತುಂಬ ಮಾತುಗಳು ಉಳ್ಕೊಂಡಿದೆ, ತುಂಬ ಭಾವನೆಗಳು ಹೇಳಬೇಕು ಅಂತ ಕಾಯ್ತಾ ಇವೆ. ಈ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ಪ್ರೀತಿ ಇದೆ, ಹೇಳಬೇಕು ಅನ್ನೋ ಆಸೆ ಇದೆ, ಆದರೆ ಭಯ ಮತ್ತು ಡೌಟ್ ಇದನ್ನು ಅಲ್ಲೇ ತಡೀತಾ ಇದೆ, ಸ್ಟಕ್ ಮಾಡ್ತಾ ಇದೆ.
ಒಟ್ಟಿನಲ್ಲಿ ಈ ವ್ಯಕ್ತಿ ಅವರ ಹೃದಯದ ಸತ್ಯವನ್ನು ಹೈಡ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರಿಜೆಕ್ಷನ್ ಭಯದಿಂದ ಮಾತು ಶುರು ಮಾಡ್ತಾ ಇಲ್ಲ, ಅಥವಾ ಕನ್ಫ್ಯೂಷನ್ ಕಾರಣದಿಂದ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಥಿಂಕಿಂಗ್ ಅಬೌಟ್ ಯುವರ್ ಚೇಂಜಸ್. ಈ ವ್ಯಕ್ತಿ ಈಗ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸಾಮಾನ್ಯ ಯೋಚನೆ ಅಲ್ಲ, ನಿಮ್ಮ ಬಗ್ಗೆ, ನಿಮ್ಮ ಬದಲಾವಣೆಗಳ ಬಗ್ಗೆ. ಮೊದಲನೇದಾಗಿ ಅವರ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ಅಂದರೆ, ನೀವು ಬದಲಾಗಿದ್ದೀರಾ. ಅಂದರೆ ನೀವು ಈಗ ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಫ್ಯೂಚರ್ ಮೇಲೆ, ನಿಮ್ಮ ಲೈಫ್ನ ಪ್ರತಿಯೊಂದು ಹಂತದಲ್ಲೂ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಈ ಎಲ್ಲದರ ಕಡೆ ನೀವು ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಎನರ್ಜಿ ಈಗ ಬೇರೆ ಕಡೆ ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಪಾಸ್ಟನ್ನು ಕೂಡ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಮೊದಲು ನೀವು ಹೇಗಿದ್ರಿ ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅಂದರೆ ನೀವು ಅವರನ್ನು ತುಂಬ ಕೇರ್ ಮಾಡ್ತಾ ಇದ್ರಿ, ಸಮಯ ಕೊಡ್ತಾ ಇದ್ರಿ, ತುಂಬ ಟೈಮ್ ಕೊಡ್ತಾ ಇದ್ರಿ, ನಿಮ್ಮ ಪ್ರೀತಿಯನ್ನು ಓಪನ್ ಆಗಿ ತೋರಿಸ್ತಾ ಇದ್ರಿ, ರೆಸ್ಪೆಕ್ಟ್ ಕೊಡ್ತಾ ಇದ್ರಿ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ, ಸ್ಪಷ್ಟವಾಗಿ ನಿಮ್ಮ ಪ್ರೀತಿ ಎಷ್ಟು ಇತ್ತು ಅಂತ ಫೀಲ್ ಆಗ್ತಾ ಇತ್ತು. ಆದರೆ ಈಗ ಅವರಿಗೆ ಆ ಸೇಮ್ ಫೀಲಿಂಗ್ ಸಿಗ್ತಾ ಇಲ್ಲ ನಿಮ್ಮಿಂದ. ನಿಮ್ಮ ಸೈಡ್ನಿಂದ ಪ್ರತಿಕ್ರಿಯೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮಾತುಗಳಲ್ಲಿ ಮೊದಲಿನ ಕಾತುರತೆ ಇಲ್ಲ, ಮೊದಲಿನ ಫೀಲಿಂಗ್ಸ್ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ಅವರ ಹೃದಯದಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮಗೆ ಇವರ ಮೇಲೆ ಫೀಲಿಂಗ್ಸ್ ಇಲ್ಲ. ಈ ಯೋಚನೆ ನಿಧಾನವಾಗಿ ಅವರ ಮನಸ್ಸಿನಲ್ಲಿದೆ. ಅಂದರೆ ಇದು ಅವರಿಗೆ ನಿಜ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಎನರ್ಜಿ ಪ್ರಕಾರ ನಿಮಗೂ ಕೂಡ ಈ ವ್ಯಕ್ತಿಯ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ತುಂಬ ಪ್ರೀತಿ ಇದೆ, ಆ ಎನರ್ಜಿ ಇದೆ. ಬಟ್ ಈ ಭಾವನೆ ಏನಿದೆ ಎಮೋಷ್ನಲ್ ಆಗಿ ತುಂಬ ಪ್ರಭಾವ ಬೀರ್ತಾ ಇದೆ ಅವರಿಗೆ. ಅವರು ಒಳಗಡೆ ಸೈಲೆಂಟಾಗಿ ಪೇಯ್ನ್ ಪಡ್ತಾ ಇದ್ದಾರೆ, ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಖಾಲಿತನ ಅನ್ನೋದು ಕಾಣಿಸ್ತಾ ಇದೆ. ಅವರು ನಿಮ್ಮ ಹಿಂದಿನ ವರ್ತನೆ ಮತ್ತು ಈಗಿನ ವರ್ತನೆ ಕಂಪೇರ್ ಮಾಡ್ತಾ ಇದ್ದಾರೆ. ಮೊದಲು ಹೇಗಿತ್ತು, ಈಗ ಹೇಗಾದರೂ ಬದಲಾಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ನೀವು ಬದಲಾಗಿದ್ದೀರಾ ಅನ್ನೋ ಭಾವನೆ ಇದೆ. ಬಟ್ ಎನರ್ಜಿ ಪ್ರಕಾರ ನಿಮಗೂ ಕೂಡ ಆ ವ್ಯಕ್ತಿಯ ಮೇಲೆ ತುಂಬ ಪ್ರೀತಿ ಇದೆ. ನಿಮ್ಮ ಪ್ರೀತಿ ಕಡಿಮೆ ಆಗಿದೆ ಅಥವಾ ನೀವು ಚೇಂಜ್ ಆಗಿದ್ದೀರಾ, ಈ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅಂತ ಇವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಎನರ್ಜಿಯ ಪ್ರಕಾರ ನಿಮಗೂ ಕೂಡ ತುಂಬ ಫೀಲಿಂಗ್ಸ್ ಇದೆ, ತುಂಬ ಪ್ಯಾಷನ್ಸ್ ಇದೆ, ತುಂಬ ಅಟ್ರ್ಯಾಕ್ಷನ್ ಕೂಡ ಈ ವ್ಯಕ್ತಿಯ ಮೇಲಿದೆ ಅನ್ನೋ ಎನರ್ಜಿ ಇದೆ. ನೋಡಿ, ಮ್ಯೂಚುವಲ್ ಲವ್ ಎನರ್ಜಿ ಇದೆ. ಅಂದರೆ ನಾನು ಮೊದಲೇ ಹೇಳಿದೆ, ಈ ಸಂಬಂಧದಲ್ಲಿ ಪ್ರೀತಿ ಒಂದೇ ಕಡೆ ಇಲ್ಲ, ಇಬ್ಬರಲ್ಲೂ ಇದೆ. ನಿಮಗೂ ಕೂಡ ಫೀಲಿಂಗ್ಸ್ ಇದೆ. ಬಟ್ ಈ ವ್ಯಕ್ತಿಗೆ ಆ ರೀತಿ ಅನಿಸಿರ್ಬೋದು. ಒನ್ ಸೈಡ್ ಫೀಲಿಂಗ್ ಅಲ್ಲ. ಎನರ್ಜಿಯ ಪ್ರಕಾರ ನೀವು ಮಾತ್ರ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ಅಲ್ಲ, ಅವರು ಫೀಲ್ ಮಾಡ್ತಾ ಇದ್ದಾರೆ, ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಇಬ್ಬರ ಹೃದಯದಲ್ಲೂ ಪ್ರೀತಿ ಇದೆ, ಆದರೆ ಅದು ಒಂದೇ ರೀತಿಯಲ್ಲಿ ಹೊರಗಡೆ ಕಾಣಿಸ್ತಾ ಇಲ್ಲ. ನಿಮಗೂ ಕೂಡ ಅವರ ಮೇಲೆ ತುಂಬ ಪ್ರೀತಿ ಇದೆ. ನೀವು ಹೊರಗಡೆ ಶಾಂತವಾಗಿರ್ಬೋದು, ಕಾಮ್ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು, ನಿಮ್ಮ ಎಮೋಷನ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡಿರ್ಬೋದು. ಆದರೆ ನಿಮ್ಮ ಹೃದಯದಲ್ಲಿ ಅವರ ಜಾಗ ಏನಿದೆ ಅದು ಖಾಲಿಯಾಗಿಲ್ಲ. ನೀವು ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗ್ತಾ ಇದ್ದರೂ ಕೂಡ ಅವರ ನೆನಪು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಿಂದ ಮಾಯವಾಗಿಲ್ಲ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಅವರ ಫೀಲಿಂಗ್ಸ್ ತುಂಬ ಕ್ಲಿಯರ್ ಆಗಿದೆ. ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದ ಕನೆಕ್ಷನನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರು ಹೊರಗಡೆ ತೋರಿಸೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ, ಆದರೆ ಒಳಗೆ ಪ್ರೀತಿ ಇನ್ನೂ ಕಡಿಮೆ ಆಗಿಲ್ಲ. ಇಬ್ಬರು ಒಂದೇ ಕನೆಕ್ಷನ್ನಲ್ಲಿ ಇದ್ದೀರಾ. ಇಬ್ಬರಲ್ಲೂ ಎಮೋಷನ್ ಇದೆ, ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ. ಆದರೆ ಸಮಸ್ಯೆ ಏನು ಅಂದರೆ, ಈ ಪ್ರೀತಿ ಓಪನ್ ಆಗಿ ಹೊರಗಡೆ ಬರ್ತಾ ಇಲ್ಲ. ಅಂದರೆ ನೋ ಕಾಂಟ್ಯಾಕ್ಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಜಗಳ, ಫೈಟ್ ಇರಬಹುದು. ಬಟ್ ಇಬ್ಬರಲ್ಲೂ ಪ್ರೀತಿ ಇದೆ, ಆದರೆ ಒಬ್ಬರು ತಮ್ಮ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ, ಇನ್ನೊಬ್ಬರು ಪ್ರಾಕ್ಟಿಕಲ್ಲಾಗಿ ನಡ್ಕೊಳ್ತಾ ಇದ್ದೀರಾ. ಇದರಿಂದ ಇಬ್ಬರು ಕೂಡ ದೂರ ಇರ್ಬೋದು ಅಥವಾ ಡಿಸ್ಟೆನ್ಸ್ ಇರ್ಬೋದು, ಬಟ್ ಫೀಲಿಂಗ್ಸ್ ಅನ್ನೋದು ಕಟ್ ಆಗಿಲ್ಲ, ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ. ಕಮ್ಯುನಿಕೇಷನ್ ಇಲ್ಲದ ಕಾರಣಕ್ಕೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗದೆ ಇರ್ಬೋದು ಅಷ್ಟೇ. ಪ್ರೀತಿ ಜೆನ್ಯೂನ್ ಆಗಿದೆ, ಇಬ್ಬರಲ್ಲೂ ಇದೆ, ಕಡಿಮೆ ಆಗಿಲ್ಲ, ಆ ಎನರ್ಜಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ನೀವು ಕೂಡ ಪ್ರೀತಿಸ್ತಾ ಇದ್ದೀರಾ, ಅವರು ಕೂಡ ಪ್ರೀತಿಸ್ತಾ ಇದ್ದಾರೆ. ಇದು ಒನ್ ಸೈಡ್ ಅಲ್ಲ, ಎರಡು ಹೃದಯದ ನಡುವೆ ಸ್ಟ್ರಾಂಗ್ ಆಗಿರುವಂತಹ ಕನೆಕ್ಷನ್ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ. ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು, ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಆಗಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದೆ. ನಿಧಾನವಾಗಿ ಬೆಳೆಯುತ್ತಿರುವ ನಿರ್ಧಾರ ಇದು. ಅವರೀಗ ಪಾಸ್ತನ್ನು ನೆನೆಸ್ಕೊಂಡು ನಾವು ಮತ್ತೆ ಅದೇ ರೀತಿ ಆಗೋದು ಬೇಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೆ ನಾವು ಕನೆಕ್ಟ್ ಆಗಬೇಕು, ಸ್ಟ್ರಾಂಗ್ ಆಗಿರಬೇಕು ನಮ್ಮ ರಿಲೇಷನ್ಶಿಪ್ ಅಂತ ಅವರ ಹೃದಯ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದೆ. ಆ ಎನರ್ಜಿ ಇದೆ. ಪಾಸ್ಟ್ನಲ್ಲಿ ನಿಮ್ಮ ಮೇಲೆ ಅವ್ರಿಗೆ ಫೋಕಸ್ ಇರಲಿಲ್ಲ, ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ, ತುಂಬ ಸಲ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ಆ ವಿಷಯಗಳನ್ನು ಅವರು ಮನಸ್ಸಾರೆ ಒಪ್ಕೊಳ್ತಾ ಇದ್ದಾರೆ. ನಾನು ತಪ್ಪು ಮಾಡಿದೆ ಅನ್ನೋ ಅರಿವು ಅವ್ರಿಗೆ ಬರ್ತಾ ಇದೆ. ಅದರ ಕಾರಣಕ್ಕೆ ಸಾರಿ ಕೇಳಬೇಕು ಅನ್ನೋ ಫೀಲಿಂಗ್ ಇದೆ. ಆ ಫೀಲಿಂಗ್ ಸ್ಟ್ರಾಂಗ್ ಆಗಿದೆ. ಆದರೆ ಅವರ ಮನಸ್ಸಿನಲ್ಲಿ ಇನ್ನೂ ಪ್ರಶ್ನೆಗಳು ಏನು ಅಂದರೆ, ನೀವು ಕ್ಷಮಿಸ್ತೀರಾ, ಮತ್ತೆ ಮಾತಾಡ್ತೀರಾ,
ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಅವರು ಮನಸ್ಸಿನ ಒಳಗಡೆ ಸ್ಟಕ್ ಆಗಿದ್ದಾರೆ. ಇನ್ನು ಈ ವ್ಯಕ್ತಿ ಇಲ್ಲಿ ಎನರ್ಜಿ ಪ್ರಕಾರ ಸೋಷಿಯಲ್ ಮೀಡಿಯಾ ಎನರ್ಜಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮ ಪೋಸ್ಟ್ಗಳು ಸ್ಟೇಟಸ್ ನೋಡ್ತಾ ಇದ್ದಾರೆ. ಕೆಲವೊಮ್ಮೆ ತಮ್ಮ ಸ್ಟೇಟಸ್ ಮೂಲಕ ನಿಮ್ಮ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇರ್ಬೋದು. ಅಂದರೆ ನಿಮಗೆ ಜಲಸಿ ಫೀಲ್ ಆಗಲಿ ಅಂತ ಯಾವುದಾದ್ರೂ ಪೋಸ್ಟ್ ಮಾಡ್ತಾ ಇರ್ಬೋದು, ಸ್ಟೇಟಸ್ ಆಗ್ತಾ ಇರ್ಬೋದು. ಅವರಿಗೆ ನಿಮ್ಮ ಗಮನ ಬೇಕು, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ನಿರೀಕ್ಷೆ ಇದೆ. ಅಂದರೆ ಸೆಪ್ರೇಷನ್ ಪೇಯ್ನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ದೂರ ಆಗಿರೋದು ಇವ್ರಿಗೆ ಅಷ್ಟೊಂದು ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಈ ಸಪ್ರೇಷನನ್ನು ಅಕ್ಸೆಪ್ಟ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ಒಂದು ಭಾರ ಇದೆ, ಇದು ಹೀಗೆ ಆಗಬಾರ್ದಿತ್ತು ಅನ್ನೋ ಪ್ರಶ್ನೆ ಇದೆ. ಅವರು ಹೊರಗಡೆ ಕೂಲಾಗಿರ್ಬೋದು, ತುಂಬ ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ, ಪೇಯ್ನ್ ಫೀಲ್ ಮಾಡ್ತಾ ಇದ್ದಾರೆ. ಗಿಲ್ಟ್ ಎನರ್ಜಿ, ಪಾಸ್ಟ್ನಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಹರ್ಟ್ ಮಾಡಿರೋದಕ್ಕೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮಿಂದ ದೂರ ಆಗಿರೋದಕ್ಕೆ, ನಾನು ಆ ರೀತಿ ಮಾಡಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ. ಈ ಗಿಲ್ಟ್ ಅವರನ್ನು ಒಳಗಡೆ ಕಾಡ್ತಾ ಇದೆ. ಅಟ್ರಾಕ್ಷನ್ ಎನರ್ಜಿ ಇದೆ. ಫಿಸಿಕಲ್ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಪ್ಯಾಷನ್ ಅನ್ನೋದು ನಿಮ್ಮ ಬಗ್ಗೆ ಕಡಿಮೆ ಆಗಿಲ್ಲ. ನಿಮ್ಮ ಕಡೆ ಒಂದು ಎಳೆಯುವ ಶಕ್ತಿ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಆಕರ್ಷಣೆ, ಅಟ್ರಾಕ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಡೀಪ್ ರಿಯಲೈಸೇಷನ್ ಎನರ್ಜಿ ಇದೆ. ಈ ವ್ಯಕ್ತಿ ತಮ್ಮ ಫೀಲಿಂಗ್ಸ್ ಬಗ್ಗೆ ತಾವೇ ಆಶ್ಚರ್ಯ ಪಡ್ತಾ ಇದ್ದಾರೆ. ನಾನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಲ್ಲ, ಇದು ಹೇಗೆ ಸಾಧ್ಯ? ಅವರಿಗೆ ಅವರ ಹೃದಯದ ಫೀಲಿಂಗ್ಸ್ ಬಗ್ಗೆ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನು ಟ್ರಸ್ಟ್, ಅವರು ಈ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಕಳ್ಕೊಂಡಿದ್ದಾರೆ ಅನ್ನೋ ಅರಿವು ಇದೆ ಅವ್ರಿಗೆ. ಅಂದರೆ ನೀವು ಅವರನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಿ, ಅವರ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ರಿ, ತುಂಬ ನಂಬ್ತಾ ಇದ್ರಿ. ನಿಮ್ಮ ಜೊತೆ ಹಳೆಯ ಅಂದರೆ ಪಾಸ್ಟ್ನಲ್ಲಿ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರಿ. ಇದೆಲ್ಲದರ ಬಗ್ಗೆ, ಈ ವ್ಯಕ್ತಿಯ ಬಗ್ಗೆ ನಿಮಗೆ ತುಂಬ ಕೇರ್ ಇತ್ತು. ಬಟ್ ಆ ಟ್ರಸ್ಟನ್ನು ಅವರು ಕಳ್ಕೊಂಡಿದ್ದಾರೆ ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ಮತ್ತು ಈ ರಿಲೇಷನ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ದರೂ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು ಅನ್ನೋ ಫೀಲಿಂಗ್ ಇದೆ. ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಿಮ್ಮ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಕಮ್ಯುನಿಕೇಷನ್ ಎನರ್ಜಿ, ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್ ಬೇಕು, ಕ್ಲಾರಿಟಿ ಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಜೊತೆ ಓಪನ್ ಆಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಪಾಸ್ಟ್ನಲ್ಲಿ ಅವರ ಥಿಂಕಿಂಗ್ ಬೇರೆ ಇತ್ತು, ಆದರೆ ಈಗ ಟೋಟಲಿ ಚೇಂಜ್ ಆಗಿದೆ. ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗಿದೆ, ಅಟ್ರಾಕ್ಷನ್ ಹೆಚ್ಚಾಗಿದೆ, ರೆಸ್ಪೆಕ್ಟ್ ಕೂಡ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ಫೀಲಿಂಗ್ಸ್ ಸ್ಟ್ರಾಂಗ್ ಆಗ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ, ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನೀವು ಮಿಸ್ ಮಾಡೋದಕ್ಕಿಂತ ಜಾಸ್ತಿ ಮಿಸ್ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪ್ರೆಸೆನ್ಸನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ಖಾಲಿತನ ಫೀಲ್ ಆಗ್ತಾ ಇದೆ. ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು, ಮತ್ತು ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟ್ನಲ್ಲಿ ಏನೇ ಆಗಿರಬಹುದು, ಆ ಹಳೆಯ ಘಟನೆಗಳನ್ನು ಮರಿಬೇಕು, ಮತ್ತು ಪಾಸ್ಟ್ನ ಮಾತುಗಳನ್ನು, ಪಾಸ್ಟ್ನಲ್ಲಿ ನಡೆದ ಕಹಿ ಘಟನೆಗಳನ್ನು ಮತ್ತೆ ಪ್ರೆಸೆಂಟಲ್ಲಿ ತರಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಇವರಿಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಈ ರಿಲೇಷನ್ಶಿಪ್ಪನ್ನು ಮತ್ತೆ ಕಟ್ಟಬೇಕು, ಮತ್ತು ಈ ರಿಲೇಷನ್ಶಿಪ್ ನ್ಯೂ ಸ್ಟಾರ್ಟ್ ಆಗಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಯೂನಿವರ್ಸ್ ಕೊಡ್ತಾ ಇರುವ ಮೆಸೇಜ್ ತುಂಬ ಕ್ಲಿಯರ್ ಆಗಿದೆ. ನಿಮ್ಮ ರಿಲೇಷನ್ಶಿಪ್ ನಿಧಾನವಾಗಿ ಸ್ಟ್ರಾಂಗ್ ಆಗ್ತಾ ಇದೆ. ಈಗ ನೀವು ಯಾವುದೇ ಸಿಚುವೇಷನ್ನಲ್ಲಿರ್ಬೋದು, ಸಪ್ರೇಷನ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಕಷ್ಟ ಆಗಿರಬಹುದು, ದೂರ ಇರ್ಬೋದು, ಸೈಲೆನ್ಸ್, ಕನ್ಫ್ಯೂಷನ್ ಎಲ್ಲ ಇರಬಹುದು. ಆದರೆ ಮನಸ್ಸಿನ ಒಳಗಡೆಯಿಂದ ಕನೆಕ್ಷನ್ ಕಡಿಮೆ ಆಗ್ತಾ ಇಲ್ಲ, ಅದು ನಿಧಾನವಾಗಿ ಹೀಲಿಂಗ್ ಆಗ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ. ಸಾಮಾನ್ಯ ರೀಸ್ಟಾರ್ಟ್ ಅಲ್ಲ, ಇದು ಹೊಸ ಅರ್ಥದೊಂದಿಗೆ ಶುರುವಾಗುವ ಅವಕಾಶ. ಪಾಸ್ಟ್ನಲ್ಲಿ ಏನೇ ನಡೆದಿದ್ರೂ ಕೂಡ ಅದನ್ನು ಒಂದು ಲೆಸನ್ನಾಗಿ ತಗೊಂಡು ಮುಂದೆ ಒಳ್ಳೆಯದಾಗುವ ಎನರ್ಜಿ ಇದೆ. ಈ ವ್ಯಕ್ತಿ ಮೊದಲ ಹೆಜ್ಜೆ ಇಡುವ ಸಾಧ್ಯತೆ, ತುಂಬ ಜನರ ಲೈಫ್ನಲ್ಲಿ ಮೊದಲ ಹೆಜ್ಜೆ ಇಡುವ ಎನರ್ಜಿ ಕಾಣ್ತಾ ಇದೆ. ಅವರು ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ರು ಕೂಡ ಈಗ ಆ ಯೋಚನೆ ಆ್ಯಕ್ಷನ್ ಆಗುವ ಹಂತಕ್ಕೆ ಬರ್ತಾ ಇದೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಏನೇ ಕನ್ಫ್ಯೂಷನ್ ಇರ್ಬೋದು, ನೀವು ಪಾಸಿಟಿವ್ ಆಗಿರಬೇಕು ಅಂತ ಯೂನಿವರ್ಸ್ ಗೈಡೆನ್ಸ್ ಇದೆ. ಯೂನಿವರ್ಸ್ ಹೇಳೋ ಮುಖ್ಯ ವಿಷಯ ಏನು ಅಂದರೆ, ನೆಗೆಟಿವ್ ಯೋಚನೆಗಳನ್ನು ಬಿಡಿ. ಇದು ಆಗೋದಿಲ್ಲ, ಇದು ಮುಗ್ದಿದೆ, ಈ ತರಹದ ಯೋಚನೆಗಳು ನಿಮ್ಮ ಎನರ್ಜಿಯನ್ನು ಬ್ಲಾಕ್ ಮಾಡುತ್ತೆ. ಪಾಸಿಟಿವ್ ಆಗಿ ಇರೋದ್ರಿಂದ ನೀವು ಬಯಸೋ ಚೇಂಜ್ ಬೇಗನೆ ಬಂದುಬಿಡುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲೈಫ್ನಲ್ಲಿ ನಂಬಿಕೆ ಇರಬೇಕು, ನಿಮ್ಮ ಮೇಲೆ ನಂಬಿಕೆ ಇರಬೇಕು, ರಿಲೇಷನ್ಶಿಪ್ ಮೇಲೆ ನಂಬಿಕೆ ಇರಬೇಕು, ಈ ಕನೆಕ್ಷನ್ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದ ಜಾಗದಲ್ಲಿ ಯಾವುದೇ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರೋದಿಲ್ಲ. ಅಂದರೆ ಕೆಲವೊಮ್ಮೆ ರಿಲೇಷನ್ಶಿಪ್ ಪೂರ್ಣವಾಗಿ ಮುಗಿದಂತೆ ನಿಮಗೆ ಅನಿಸಿರ್ಬೋದು, ಆದರೆ ಒಳಗೆ ಒಂದು ಕಿರಣ, ಒಂದು ಬೆಳಕು ಉಳಿದಿರುತ್ತೆ, ಪ್ರೀತಿ ಅನ್ನೋ ಬೆಳಕು. ಅದಕ್ಕೆ ಮತ್ತೆ ಅವಕಾಶ ಕೊಟ್ಟರೆ ಅದು ಮತ್ತೆ ಬೆಳಗುವ ಚಾನ್ಸಸ್ ತುಂಬ ಇರುತ್ತೆ. ಸೊ ಎನರ್ಜಿ ಪ್ರಕಾರ ಈ ಸಲ ಹೆಚ್ಚು ಅರ್ಥ ಮಾಡಿಕೊಂಡು, ಹೆಚ್ಚು ಕಾಳಜಿ ತಗೊಂಡ್ರೆ
ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗುವ ಎನರ್ಜಿ ಇದೆ. ಬಟ್ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಕೂಡ ಪಾಸಿಟಿವ್ ಆಗಿರೋ ವಿಷಯಗಳು ನಡೀತಾ ಹೋಗುತ್ತೆ, ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲರ ಪ್ರೀತಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ಏನೇ ಜಗಳಗಳು ಇದ್ದರೂ, ಏನೇ ಮನಸ್ತಾಪ ಇದ್ದರೂ ಕೂಡ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮೆಲ್ಲರ ಪಾಸಿಟಿವ್ ವಿಷಸ್ ಬೇಗನೆ ನೆರವೇರಲಿ. ನಿಮ್ಮ ಕನಸುಗಳು ಆದಷ್ಟು ಬೇಗ ನಿಜವಾಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.